ಕಷ್ಟ ಮತ್ತು ಸಮಸ್ಯೆಗೆ ಎರಡು ಔಷಧಿ, ಒಂದು ದುಡಿಮೆ ಮತ್ತೊಂದು ತಾಳ್ಮೆ ಅಂತ ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ನಯನ, ನೀವು ನೋಡ್ತಾ ಇದ್ದೀರಾ NKT ಸೀರೀಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಫ್ಟರ್ ಲಾಂಗ್ ಟೈಮ್ ಇವಾಗಲೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವಾಗ ಹೋಗ್ತಾ ಇರೋದು ಕಾರದೇಶ್ವರ ಮಠ ಬೆಳ್ಳಾವಿಗೆ. ಅಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇದೆ 3 ಡೇಸಿಂದ. ಬನ್ನಿ ನೀವು ಕೂಡ ಪೂಜೆ ಎಲ್ಲ ಹೆಂಗೆ ನಡೀತಾ ಇದೆ ಮತ್ತು ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಹೆಂಗಿದೆ, ದೇವಸ್ಥಾನ ಯಾವ ಥರ ಕಟ್ಟಿದ್ದಾರೆ ನೋಡ್ಕೊಂಬಂದಿದ್ರಂತೆ. ತುಂಬ ಬಿಸಿಲಿರೋದ್ರಿಂದ ನಮ್ಮ ಪಾಪನೂ ಕೂಡ ಕರ್ಕೊಂಬಂದಿದ್ವಿ. ತುಂಬ ಬಿಸಿಲಿದೆ ನೋಡಿ, ಅವನು ಹೇಗೆ ಹೋಗ್ತಾ ಇದ್ದಾನೆ. ನಮ್ಮ ಆಂಟಿಯವರು ಬಂದಿದ್ದರು ಅಲ್ಲಿಗೆ, ಸೊ ಅವ್ರು ಕರೆದಿದ್ರು ಬಾ ಅಂತ, ಅದಕ್ಕೆ ಅಲ್ಲಿ ಹೋಗಿದ್ದೀವಿ. ಬನ್ನಿ ಡೆಕೋರೇಷನ್ ಎಲ್ಲ ನೋಡ್ಕೊಂಬರೋಣ, ದೇವಸ್ಥಾನ ಮಠ ಎಲ್ಲನ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಕಾರದೇಶ್ವರ ನಮಃ ಅಂತ ಹೇಳ್ಬಿಟ್ಟು ಕಾರದೇಶ್ವರ ಮಠ ಇದು. ಈ ದೇವಸ್ಥಾನ ಸುತ್ತಲೂ 101 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಅಲ್ಲಿ. ಮತ್ತು ಅದರ ಆಪೋಸಿಟೇನೆ ಬಸವಣ್ಣನ ಒಂದು ವಿಗ್ರಹ ಇದೆ. ನಾವು ಕೂಡ ಎಲ್ಲ ದೇವಸ್ಥಾನ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು. ನಮ್ಮ ಆಂಟಿ ಬಂದು, ನಮ್ಮ ಆಂಟಿ ಇವರು ತರೂರು ಅಂತ, ಅಲ್ಲಿ ಬಂದು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಟೀ ಎಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಅಲ್ಲಿಂದ ಹೋಗ್ತಾ ಇರೋದು. ನಮ್ಮ ಆಂಟಿಯವ್ರ ತೋಟದ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಸ್ವಲ್ಪ ಅವರೆಕಾಯಿ ತೊಗರಿ ಕಡೆ ಇರ್ತಾಳಲ್ಲ, ಸ್ವಲ್ಪ ಅಲ್ಲಿ ತೋಟದ ಓಡಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ. ಪಾಪ ಸ್ವಲ್ಪ ಅಲ್ಲಿ ಆಟ ಆಡಿಸ್ಕೊಂಡು ಮತ್ತೆ ಸ್ವಲ್ಪ ಫೋಟೋಸ್ ತಕ್ಕೊಂಡು ನೋಡಿ. ಫೋಟೋಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಮತ್ತೆ ನಮ್ಮ ಮಿಸ್ಟರ್ ಕಿರಣ್ ಅವರು ಕೂಡ ಬೆಂಗಳೂರಿಗೆ ಹೊರಟ್ರು. ಯಾಕಂದ್ರೆ ಮಂಡೇ ಡ್ಯೂಟಿ ಜಾಯ್ನ್ ಆಗ್ಬೇಕಲ್ಲ, ಸೊ ಹೊರಟ್ರು. ಮತ್ತೆ ನಾವು ಪಾಪುದು 7 ಮಂತ್ ಬೇಬಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ನೋಡಿ, ಈ ತರ ರೆಡಿ ಮಾಡಿದ್ವಿ. ಫೋಟೋ ಶೇರ್ ಮಾಡಿದೀನಿ ನೋಡಿ, ಈ ತರ ಬಂದಿದೆ ಅಂತ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.